ಮೇಡಮ್, ಇದರಲ್ಲಿ ಟೈಕ್ವಾಂಡೋ ಗರ್ಲ್ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನ್ ಮಾಡ್ತೀರಾ? ಟೇಕ್ವಾಂಡೋ ಗರ್ಲ್ ಮೂವಿನಲ್ಲಿ ಋತುಸ್ಪರ್ಶ ಅಂತ ಮಗು ಆಕ್ಟ್ ಮಾಡಿದಲ್ವಾ, ಆ ಮಗು ತಾಯಿ ಪಾತ್ರ ಮಾಡಿದೆ. ಓಕೆ, ಅದು ಟೋಟಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮಗೆ ಶೂಟಿಂಗ್? ತುಂಬಾ ಚೆನ್ನಾಗಿತ್ತು. ಲೀಡ್ ಕ್ಯಾರೆಕ್ಟರ್ ಮೂವಿನಲ್ಲಿ ಅಂತ ಫಸ್ಟ್ ಟೈಮ್ ನಾನು ಮಾಡಿದ್ದು. ಋತುಸ್ಪರ್ಶ ತುಂಬಾ ಏನೋ ಟ್ಯಾಲೆಂಟೆಡ್ ಮಗು. ಅದು ತುಂಬಾ ಖುಷಿ ಆಯ್ತು ಆ ಮಗು ಜೊತೆ ಆಕ್ಟ್ ಮಾಡಿದ್ದು ನನಗೆ. ಈ ಸಿನಿಮಾ ಓವರ್ ಆಗಿ ಏನು ಹೇಳುತ್ತೆ ಪ್ರೇಕ್ಷಕರಿಗೆ? ಅಂದ್ರೆ ಅದು ನನಗೆ ಗೊತ್ತಿಲ್ಲ, ನೀವು ಪ್ರೊಡ್ಯೂಸರ್ಗೆ ಕೇಳಿ, ಅವರೇ ಹೇಳ್ತಾರೆ. ಯಾಕಂದ್ರೆ ಏನು ಮೂವಿ ಬಗ್ಗೆ ಬಿಟ್ಕೊಡ್ಬೇಡ ಅಂತ ಹೇಳಿದ್ರೆ, ಬಟ್ ಟೇಕ್ವಾಂಡೋ ಗರ್ಲ್ ಅಂತ ನಿಮ್ಗೆ ಹೆಸರು ಕೇಳಿದ ತಕ್ಷಣ ಗೊತ್ತಾಗುತ್ತೆ ಇಟ್ಸ್ ಬೇಸ್ಡ್ ಆನ್ ಮಾರ್ಷಿಯಲ್ ಆರ್ಟ್ಸ್ ಅಂತ. ಸಿನಿಮಾದಿಂದ ನೀವು ಏನ್ ಕಲ್ತ್ರಿ ನಿಮ್ಮ ಅನುಭವದಿಂದ? ಏನು ಅಂದ್ರೆ ಹೇಗೆ ಹೇಳಿ, ಒಳ್ಳೆ ಎಕ್ಸ್ಪೀರಿಯನ್ಸ್. ಹಾ, ಓಕೆ. ಸಿನಿಮಾದ ನಿರ್ದೇಶಕರ ಬಗ್ಗೆ ಹೇಳೋದಾದ್ರೆ ರವೀಂದ್ರ ವಂಶಿ ಸರ್ ತುಂಬಾ ಒಳ್ಳೆ ಡೈರೆಕ್ಟರ್, ತುಂಬಾ ಸಪೋರ್ಟಿವ್ ಇದ್ದಾರೆ, ಚೆನ್ನಾಗಿ ಡೈರೆಕ್ಷನ್ ಮಾಡ್ತಾರೆ. ಅಂಡ್ ನಮಗೂ ಕೂಡ ಏನೋ ಆಕ್ಟಿಂಗ್ ಮಾಡುವಾಗ ಹೀಗೆಲ್ಲ ಹಾಗೆ ಅಂತ ಎಕ್ಸ್ಪ್ಲೈನ್ ಮಾಡಿ ಮಾಡಿಸ್ತಾರೆ. ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಓಕೆ, ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆ, ಯಾವ ಸೀರಿಯಲ್ ಮಾಡಿದ್ರೆ ನೆಕ್ಸ್ಟ್ ಯಾವ್ದು ಮಾಡ್ತಾ ಇದ್ದೀರಿ? ನಾನು ಶಾಂತಂ ಪಾಪಮಿಂದ ಶುರು ಆಗಿದ್ದು ನಂದು. ಅಂಡ್ ಅದರ ನಂತರ ಸೀರಿಯಲ್ಸ್ ಮತ್ತೆ ವಸಂತ ಮಾಡಿದೆ. ಶಾಂತಂ ಪಾಪಂ ಆಗಿದ್ದೆ, ನಂಗೆ ಮತ್ತೆ ವಸಂತ ಅದರಲ್ಲಿ ಕ್ಯಾರೆಕ್ಟರ್ ಸಿಕ್ಕಿತ್ತು. ಅವಾಗ ಕೋವಿಡ್ ಟೈಮ್. ಈಗ 3.5 years ಆಯ್ತು ಅಷ್ಟೇ ನಾನು ಇಂಡಸ್ಟ್ರಿಗೆ ಬಂದು. ಅದಕ್ಕೂ ಮುಂಚೆ ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಿದ್ದು. ಕೋವಿಡ್ ಟೈಮಲ್ಲಿ ಟೀಚಿಂಗ್ ಪ್ರೊಫೆಷನ್ ಫುಲ್ ಕ್ಲೋಸ್ ಆಗಿತ್ತು. ಸೊ ಆ ಟೈಮಲ್ಲಿ ನನ್ನ ಫ್ರೆಂಡ್ ಹೀಗೆ ರೆಫರ್ ಮಾಡಿದ್ರು, ಈ ತರ ಹೀಗಿದೆ ಮಾಡ್ಕೆ ಅಂತ. ಅಲ್ಲಿಂದ ಶುರು ಆಯ್ತು ನನ್ನ ಸಿನಿ ಜರ್ನಿ. ಅಂಡ್ ಅದಾದ್ಮೇಲೆ ಸುಮಾರು ಮಾಡಿದ್ದೀನಿ. ನನ್ನರಸಿರಾದೆ ಅಂಡ್ ಗೀತಾ ಸೀರಿಯಲ್, ಅದ್ರಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಮತ್ತೆ ದಾಸ ಪುರಂದರದಲ್ಲಿ ಮಾಡಿದ್ದೀನಿ. ಈಗ ಕೆಂಡ ಸಂಪಿಗೆ ಅದರಲ್ಲಿ 2 years ಇಂದ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನಿನಗಾಗಿ ಸೀರಿಯಲ್ ಅಲ್ಲಿ ಟೀಚರ್ ಕ್ಯಾರೆಕ್ಟರ್, ಮತ್ತೆ ಸುಮಾರು ಮಾಡಿದ್ದೀನಿ. ಇನ್ನೊಂದು ಅದ್ಯಾವ್ದೋ ಸೀರಿಯಲ್ ಹೆಸರು ಮರ್ತಿದ್ದೀನಿ, ಅದರಲ್ಲಿ ಲೇಡಿ ಸೈಂಟ್ ಕ್ಯಾರೆಕ್ಟರ್. ಹೀಗೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ನ ಟ್ರೈ ಮಾಡ್ತಾ ಇರ್ತೀನಿ. ನಟನೆಗೆ ನೀವು ಮಾಡ್ಕೊಂಡ ಪ್ರಿಪರೇಷನ್ಸ್ ಏನು ಬ್ಯಾಕ್ಗ್ರೌಂಡ್? ಬೇಸಿಕ್ಲಿ ನಾನು ಭರತನಾಟ್ಯಂ ಡ್ಯಾನ್ಸರ್ ಇದ್ದೆ ಅಂಡ್ ಟೀಚಿಂಗ್ ಪ್ರೊಫೆಷನಲ್ಲಿ 12 years ವರ್ಕ್ ಮಾಡಿದ್ದೆ. ನಾನು ಮಕ್ಳಿಗೆ ಹೇಳ್ಕೊಡ್ತಾ ನಾನೇ ಮೋಲ್ಡ್ ಆಗ್ಬಿಟ್ಟಿದ್ದೀನಿ. ಮೆಮರಿ ಪವರ್ ಇಂಪಾರ್ಟೆಂಟ್ ಆಕ್ಟಿಂಗಿಗೆ ಅಂಡ್ ಎಕ್ಸ್ಪ್ರೆಷನ್. ನಾನು ಟೀಚ್ ಮಾಡ್ತಾ ಇದ್ದಿದ್ದು ಪ್ರೀ ಪ್ರೈಮರಿ ಮಕ್ಳಿಗೆ. ಸೊ ಆ ಮಕ್ಳಿಗೆ ನಾವು ಏನೋ ಟೀಚ್ ಮಾಡ್ಬೇಕು ಅಂದ್ರೆ ಬಾಡಿ ಸೋಲ್ ಅಷ್ಟು ನಾವು ಇನ್ವೆಸ್ಟ್ ಮಾಡ್ಲೇಬೇಕು. ಅದರಿಂದ ನನಗೂ ಬಾಡಿ ಲ್ಯಾಂಗ್ವೇಜ್ ಯಾವ್ದೇ ಕ್ಯಾರೆಕ್ಟರ್ ಕೊಟ್ರು ಈಸಿಯಾಗಿ ಮಾಡ್ತೀನಿ. ಅಲ್ಲಿಂದ ಎಕ್ಸ್ಪೀರಿಯನ್ಸ್ ಆಗಿರೋದು. ಹೌದು ಹೌದು. ಅಂಡ್ ಕನ್ನಡದಲ್ಲಿ ಹೋಲ್ಡಿಂಗ್ ಅಂದ್ರೆ ಭಾಷೆ ಆಗ್ಲಿ ಯಾವ್ದೇ ಕ್ಯಾರೆಕ್ಟರ್ ಕೊಟ್ರು ಅದಕ್ಕೆ ನೀಟಾಗಿ ಮೋಲ್ಡ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಇದರಲ್ಲಿ ಈ ಸಿನಿಮಾದಲ್ಲಿ ಪಾತ್ರದ ಹೆಸರೇನು? ನಿಂಗವ್ವ ಅಂತ. ನಿಮ್ಮ ನಿಂಗವ್ವನ ಸುತ್ತಮುತ್ತ ಯಾರು ಇರ್ತಾರೆ? ಯಾವ ಪಾತ್ರಗಳು ಇರುತ್ತೆ? ನನ್ನ ಹಸ್ಬೆಂಡ್ ಬರ್ತಾರೆ, ನನ್ನ ಮಗಳಿರ್ತಾಳೆ ನಮ್ಮ ಮನೆಯಲ್ಲಿ ಅಲ್ಲಿ. ಅಂಡ್ ಸ್ಕೂಲಲ್ಲಿ ಅಂದ್ರೆ ರೇಖಾ ಕುಡ್ಲಿಗಿ ಅಂತ ಸಹನಾ ಅವ್ರು ಮಾಡಿದ್ದಾರೆ, ಸ್ವಪ್ನ ಮಾಡಿದ್ದಾರೆ. ಅಂಡ್ ಈವನ್ ನಮ್ಮ ಮೂವಿ ಪ್ರೊಡ್ಯೂಸರ್ ಒಂದು ಕ್ಯಾರೆಕ್ಟರ್ ಅದರಲ್ಲಿ ಮಾಡಿದ್ದಾರೆ. ನಿಮ್ ಪ್ರಕಾರ ಈ ಸಿನಿಮಾನ ಪ್ರೇಕ್ಷಕ ಥಿಯೇಟರ್ಗೆ ಬಂದು ಯಾಕೆ ನೋಡಬೇಕು? ಯಾಕೆ ಅಂದ್ರೆ ಈಗಿನ ಕಾಲದಲ್ಲಿ ಗಂಡು ಹೆಣ್ಣು ಅಂತ ಭೇದ ಭಾವ ಇಲ್ಲದೆ ನಮಗೆ ಸೆಕ್ಯೂರಿಟಿ ಇರೋದಿಲ್ಲ ಹೊರಗೆ ಹೋದಾಗ. ಟೇಕ್ವಾಂಡೋ ಅನ್ನೋದು ಒಂದು ಮಾರ್ಷಿಯಲ್ ಆರ್ಟ್ಸ್. ಪ್ರತಿಯೊಂದು ಮಗು ಅದೊಂದೇ ಅಲ್ಲ, ಕರಾಟೆನಾದ್ರೂ ಕಲಿಬಹುದು, ಇಲ್ಲ ಟೇಕ್ವಾಂಡೋ. ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತ ಯಾವ್ದೇ ಕಲೆನಾಗ್ಲಿ ಮಕ್ಳು ಕಲಿಬೇಕು. ಯಾಕಂದ್ರೆ ಈಗ ಸಿಚುವೇಶನ್ಸ್ ಹೇಗ್ ಬರುತ್ತೆ ಗೊತ್ತಿರಲ್ಲ. ಸೊ ಇದು ಟೇಕ್ವಾಂಡೋ ಗರ್ಲ್ ಅನ್ನೋದು ಪ್ಯೂರ್ಲಿ ಮಾರ್ಷಿಯಲ್ ಆರ್ಟ್ಸ್. ಮಕ್ಳು ಬಂದ್ ನೋಡಿ ಅದನ್ನ ಕಲ್ತ್ರೆ ಅವ್ರಿಗೇನೆ ಸೆಲ್ಫ್ ಪ್ರೊಟೆಕ್ಷನ್ ಏನೋ ಕಲ್ತಾಗ ಆಗತ್ತೆ. ಕಲೀಲಿ ಅನ್ನೋ ಮೋಟಿವೇಶನ್ ಆಗ್ಲಿ ಅನ್ನೋ ರೀಸನ್ಗೆ ಈ ಮೂವಿ ಮಾಡಿದ್ದಾರೆ. ಅಂಡ್ ಇದು ಫಸ್ಟ್ ಮೂವಿ ಆಗಿದೆ ಋತುಸ್ಪರ್ಶದೇ ಆಗ್ಲಿ. ಅಂಡ್ ಅವರ ತಂದೆ ತಾಯಿ ಸುಮತಿ ಮ್ಯಾಮ್ ಮತ್ತೆ ಪ್ರವೀಣ್ ಸರ್ರೆ ಮಾಡಿರೋದು. ಅವ್ರದ್ದು ಫಸ್ಟ್ ಮೂವಿನೇ, ಮಗಳಿಗೋಸ್ಕರ ಮಾಡಿದ್ದಾರೆ. ಅದು ರೀಸನ್ ಏನು ಅಂದ್ರೆ ಎಲ್ಲಾ ಮಕ್ಳು ಇದನ್ನ ನೋಡ್ಬೇಕು, ಮಾರ್ಷಿಯಲ್ ಆರ್ಟ್ಸ್ ನ ಕಲಿಬೇಕು, ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದೊಂದು ಇದು. ಓಕೆ, ಎಲ್ಲ ಮಕ್ಕಳಿಗೂ ಕಲಿಬೇಕು ಅಂತ ಆಸೆ ಇರುತ್ತೆ. ಅದ್ರ ಮನೆಯಲ್ಲಿ ದುಡ್ಡು ಕಾಸು ವ್ಯವಸ್ಥೆ ಇರಲ್ಲ. ಆ ಮಕ್ಕಳು ಈ ಕ್ರೀಡೆನ ಹೆಂಗ್ ಕಲಿಯೋದು? ನನ್ಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಆದ್ರೆ ತಂದೆ ತಾಯಿಗಳು ನೋಡ್ತಾರೆ ಅಲ್ವಾ,
ಅವ್ರಿಗೂ ಅವ್ರ ಮಕ್ಳನ್ನ ಹೊರಗೆ ಕಳಿಸಿದಾಗ ಭಯ ಇರುತ್ತೆ. ಹೇಗೆ ಏನು ಎತ್ತ ನನ್ನ ಮಗು ಸೇಫ್ ಆಗಿ ಮನೆಗೆ ಬರುತ್ತೋ ಇಲ್ಲೋ ಗ್ಯಾರಂಟಿನೇ ಇರೋದಿಲ್ಲ. ಬೆಳಿಗ್ಗೆ ಹೋದವ್ರು ಸಂಜೆ ಮನೆಗೆ ಬರೋವರೆಗೂ ಎಲ್ಲರೂ ಕೈಯಲ್ಲಿ ಹಿಡ್ತಾ ಏನೋ ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿರ್ತಾರೆ ಪೇರೆಂಟ್ಸ್. ನಾವೆಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಅದ್ರಲ್ಲಿ 1,000 1,500 ಇರುತ್ತಷ್ಟೇ ಮ್ಯಾಕ್ಸಿಮಮ್ ಮಂತ್ಲಿ. ನಾವ್ ಹೋಗಿ ಬಟ್ಟೆ ತಗೊಂಡ್ವಿ ಅಂದ್ರು ಅಲ್ಲಿ ಖರ್ಚು ಮಾಡಿರ್ತೀವಿ, ಇನ್ನೆಲ್ಲೋ ಹೋದ್ವಿ ಹೊರಗಡೆ ಔಟಿಂಗ್ ಅಂದ್ರೆ ಅದಕ್ಕೆ ಖರ್ಚು ಮಾಡಿರ್ತೀವಿ. ಒಂದ್ ಸ್ವಲ್ಪ ದುಡ್ಡನ್ನ ಮಕ್ಳು ಪ್ರೊಟೆಕ್ಷನ್ಗೋಸ್ಕರ ಎತ್ತಿಡೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ನಿಮ್ಮ ನಿಂಗವ್ವ ಪಾತ್ರ ಎಲ್ರಿಗೂ ಇಷ್ಟ ಆಗಲಿ, ಸಿನಿಮಾ ಸೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.